ನಮಸ್ಕಾರ. ದೇವರ ಕುರಿಮರಿ. ಈ ಒಂದು ಮಾತು ಕೇಳಿದ್ರೆ ಏನೋ ಒಂದು ಪವರ್ ಇದೆ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಆದರೆ ಒಂದು ನಿಮಿಷ ಯೋಚನೆ ಮಾಡಿ. ಇಡೀ ಜಗತ್ತನ್ನೇ ರಕ್ಷಿಸೋವನಿಗೆ, ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ವ್ಯಕ್ತಿಗೆ ಒಂದು ಕುರಿಮರಿಯ ಹೋಲಿಕೆನ ಕೊಡೋದು ಯಾಕೆ? ಒಂದು ಗರುಡ, ಸಿಂಹ ಅಥವಾ ಬೇರೆ ಯಾವುದಾದ್ರೂ ಶಕ್ತಿಶಾಲಿ ಪ್ರಾಣಿ ಯಾಕಲ್ಲ? ಈ ಪ್ರಶ್ನೆನೇ ಕ್ರಿಸ್ತ ಧರ್ಮದ ಒಂದು ದೊಡ್ಡ ನಂಬಿಕೆಯ ಕೇಂದ್ರ. ಹೌದು, ಇವತ್ತು ಮಾತಾಡೋಕೆ ನಾವು ಎತ್ಕೊಂಡಿರೋ ವಿಷಯನೇ ಅದು. ಈ ಒಂದು ಪ್ರಶ್ನೆಯ ಹಿಂದಿರೋ ಆಳವಾದ ಅರ್ಥವನ್ನ ಹುಡ್ಕೋಕೆ ನಾವು 2 ಮುಖ್ಯ ಮೂಲಗಳನ್ನ ಇಟ್ಕೊಂಡಿದೀವಿ. ಓಕೆ. ಒಂದು, ದ ಲ್ಯಾಂಪ್ ಆಫ್ ಪ್ರೊಫೆಟಿಕ್ ವಿಷನ್ ಅನ್ನೋ ಬರಹ. ಇದ್ರಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಅವರಿಗೆ ಯೇಸುವಿನ ಬಗ್ಗೆ ಹೇಗೆ ಒಂದು ವಿಶೇಷ ದೃಷ್ಟಿ ಸಿಕ್ತು ಅಂತ ವಿವರಿಸಲಾಗಿದೆ. ಸರಿ. ಇನ್ನೊಂದು, ದ ಸೈನ್ ಆಫ್ ದ ಲ್ಯಾಂಪ್ ಅನ್ನೋ ಮೂಲ. ಇದು ಕುರಿಮರಿಯ ಸಂಕೇತದ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನ ಬಿಚ್ಚಿಡುತ್ತೆ. ಹಾಗಾದ್ರೆ ನಮ್ಮ ಇವತ್ತಿನ ಕೆಲಸ ಒಂದು ರೀತಿ ಡಿಟೆಕ್ಟಿವ್ ಕೆಲಸ ಇದ್ದ ಹಾಗೆ. ಹೌದು. ಯೇಸುವನ್ನು ಯಾಕೆ ದೇವರ ಕುರಿಮರಿ ಅಂತಾರೆ ಅನ್ನೋ ಈ ಕ್ಲಿಷ್ಟಕರವಾದ ಒಗಟನ್ನ ಬಿಡಿಸೋದು. ಹಾಗಿದ್ರೆ ಕಥೆಯನ್ನ ಜಾನ್ ದ ಬಾಪ್ಟಿಸ್ಟ್ ಅವರಿಂದಲೇ ಶುರು ಮಾಡೋಣ. ಖಂಡಿತ. ನಮ್ಮ ಒಂದು ಮೂಲ ಹೇಳುತ್ತೆ, ಜಾನ್ ಅವರು ಯೇಸುವನ್ನು ನೋಡ್ತಿದ್ದ ಹಾಗೆ ಅಲ್ಲಿದ್ದ ಜನರಿಗೆಲ್ಲ ಕೇಳೋ ಹಾಗೆ, ಇಗೋ ನೋಡಿ, ದೇವರ ಕುರಿಮರಿ, ಇವನು ಇಡೀ ಲೋಕದ ಪಾಪವನ್ನೇ ತೆಗೆದುಹಾಕ್ತಾನೆ ಅಂತ ಘೋಷಿಸ್ತಾರೆ. ಹೌದು. ಇದೇನೋ ಸಾಮಾನ್ಯ ಹೊಗಳಿಕೆ ಮಾತಲ್ಲ ಅಲ್ವಾ? ಇದರ ಹಿಂದಿನ ಅರ್ಥ ಏನು? ಖಂಡಿತ ಸಾಮಾನ್ಯ ಮಾತಲ್ಲ, ಅದೊಂದು ಅಸಾಮಾನ್ಯವಾದ ಘೋಷಣೆ. ಆ ಮೂಲದ ಪ್ರಕಾರ ಜಾನ್ಗೆ ಈ ಮಾತು ಹೇಳೋಕೆ ಸ್ಫೂರ್ತಿ ಬಂದಿದ್ದು ಅವರು ಓದ್ಕೊಂಡಿದ್ದ ಪುಸ್ತಕಗಳಿಂದ ಮಾತ್ರ ಅಲ್ಲ. ಹಾಗಾದ್ರೆ ಬದಲಿಗೆ ಅದು ದೇವರೇ ಅವರಿಗೆ ಕೊಟ್ಟಿದ್ದ ಒಂದು ಆಧ್ಯಾತ್ಮಿಕ ಒಳನೋಟದ ವರ ಅಂತ ಹೇಳಲಾಗುತ್ತೆ. ಆಧ್ಯಾತ್ಮಿಕ ಒಳನೋಟದ ವರ? ಹೌದು. ಅಂದ್ರೆ ನಮ್ಮ ಸಾಮಾನ್ಯ ತರ್ಕಕ್ಕೆ, ಬುದ್ಧಿಗೆ ನಿಲುಕದ ಒಂದು ಸತ್ಯವನ್ನ ನೋಡೋ ಶಕ್ತಿ. ಒಂದು ನಿಮಿಷ ನಿಲ್ಸಿ. ಆಧ್ಯಾತ್ಮಿಕ ಒಳನೋಟದ ವರ ಅಂದ್ರೆ ಏನು? ಮೂಲದಲ್ಲಿ ಜಾನ್ ಅವರಿಗೆ ಪವಿತ್ರಾತ್ಮದ 7 ವರಗಳು ಸಿಕ್ಕಿದ್ವು. ಜ್ಞಾನ, ತಿಳುವಳಿಕೆ, ಸಲಹೆ, ಇತರ. ಇದರ ಅರ್ಥ ಏನು? ಅವರಿಗೆ ಬೇರೆಯವರಿಗೆ ಕಾಣಿಸದ್ದು ಕಾಣಿಸ್ತಿತ್ತಾ ಅಥವಾ ಬೇರೆಯವರಿಗೆ ಕೇಳಿಸದ್ದು ಕೇಳಿಸ್ತಿತ್ತಾ? ಒಳ್ಳೆ ಪ್ರಶ್ನೆ. ಇದು ಸೂಪರ್ ಪವರ್ ತರ ಅಲ್ಲ, ಬದಲಿಗೆ ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಸ್ಪಷ್ಟತೆ. ಸ್ಪಷ್ಟತೆ. ಈಗ ನೋಡಿ, ನಾವು ಒಂದು ಮಸುಕಾದ ಕನ್ನಡಕ ಹಾಕ್ಕೊಂಡ್ರೆ ಎಲ್ಲ ಮಬ್ಬಾಗಿ ಕಾಣಿಸುತ್ತೆ. ಆ ಕನ್ನಡಕ ತೆಗೆದ್ರೆ ಎಲ್ಲ ಸ್ಪಷ್ಟ. ಹೌದು. ಅದೇ ರೀತಿ ಈ ವರಗಳು ಜಾನ್ ಅವರ ಆಧ್ಯಾತ್ಮಿಕ ದೃಷ್ಟಿಯನ್ನ ಸ್ಪಷ್ಟಪಡಿಸಿದ್ವು ಅಂತ ಮೂಲಗಳು ಹೇಳ್ತವೆ. ಅವರಿಗೆ ಯೇಸುವನ್ನು ನೋಡಿದಾಗ ಕೇವಲ ಒಬ್ಬ ಮನುಷ್ಯ ಕಾಣಿಸಲಿಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಪ್ರವಾದನೆಗಳು, ದೇವರ ಯೋಜನೆ ಎಲ್ಲವೂ ಆ ಒಬ್ಬ ವ್ಯಕ್ತಿಯಲ್ಲಿ ಒಟ್ಟಿಗೆ ಸೇರಿದ್ದು ಕಾಣಿಸಿತು. ಅದಕ್ಕೆ ಅವರ ಬಾಯಿಂದ ಆ ಮಾತು ಬಂತು. ವಾವ್! ಅಂದ್ರೆ ಜಾನ್ ಅವರು ಹೇಳಿದ ದೇವರ ಕುರಿಮರಿ ಅನ್ನೋ ಒಂದು ಮಾತಿನ ಹಿಂದೆ ಇಷ್ಟೊಂದು ಹಿನ್ನೆಲೆ ಇತ್ತ? ಖಂಡಿತವಾಗಿಯೋ. ಅವರು ಕೇವಲ ಯೇಸುವಿಗೆ ಒಂದು ಅಡ್ಡ ಹೆಸರು ಕೊಡ್ತಿರಲಿಲ್ಲ, ಬದಲಿಗೆ ಒಂದು ದೊಡ್ಡ ದೈವಿಕ ಸತ್ಯವನ್ನೇ ಆ ಒಂದೇ ವಾಕ್ಯದಲ್ಲಿ ಹೇಳ್ತಿದ್ರು. ನಿಖರವಾಗಿಯೋ. ಸರಿ, ಜಾನ್ ಅವರಿಗೆ ಇದು ಹೇಗೆ ತಿಳಿಯಿತು ಅಂತ ಗೊತ್ತಾಯ್ತು. ಆದರೆ ನಮ್ಮ ಮೂಲ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾಕೆ ಕುರಿಮರಿ? ಇದರ ಮಹತ್ವವೇನು? ಹೌದು. ಈಗ ನಾವು ಆ ಒಗಟಿನ 2ನೇ ಭಾಗಕ್ಕೆ ಬರ್ತಿದ್ದೇವೆ. ಈ ಕುರಿಮರಿಯ ಚಿತ್ರಣ ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ಪದೇ ಪದೇ ಬರುತ್ತೆ. ಓ ಹೌದಾ? ಯೇಸುವಿನ ಜನನಕ್ಕೆ ಸುಮಾರು 700 ವರ್ಷಗಳ ಮೊದಲೇ ಪ್ರವಾದಿ ಯೆಶಾಯ ಬರೆದ ಒಂದು ಮಾತು ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ಹೇಳಿ. ಯೆಶಾಯ 53.7ರಲ್ಲಿ ಹೀಗೆ ಹೇಳಲಾಗಿದೆ, ಅವನನ್ನು ವಧೆಗೆ ಒಯ್ಯುವ ಕುರಿಯ ಹಾಗೆ ಅವನು ತನ್ನ ಬಾಯನ್ನು ತೆರೆಯಲಿಲ್ಲ. ಅಬ್ಬಾ! ಇದು ಯೇಸುವಿನ ನೋವು ಮತ್ತು ಮೌನವಾದ ಸಮರ್ಪಣೆಯನ್ನ ಸೂಚಿಸುತ್ತೆ. ಅಂದ್ರೆ ಭವಿಷ್ಯದಲ್ಲಿ ಬರುವ ರಕ್ಷಕನು ಒಬ್ಬ ಕುರಿಯ ಹಾಗೆ ಸೌಮ್ಯನಾಗಿರ್ತಾನೆ ಅಂತ ಮೊದಲೇ ಭವಿಷ್ಯ ನುಡಿಯಲಾಗಿತ್ತು. ನಿಖರವಾಗಿ. ಅಷ್ಟೇ ಅಲ್ಲ, ಹೊಸ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಪ್ರಕಟಣೆಯಲ್ಲಿ ವಧಿಸಲ್ಪಟ್ಟಂತೆ ಕಾಣುತ್ತಿದ್ದ ಒಂದು ಕುರಿಮರಿಯನ್ನು ನಾನು ಕಂಡೇನು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಓಕೆ. ಅಂದ್ರೆ ಈ ಕುರಿಮರಿಯ ಪರಿಕಲ್ಪನೆ ಕೇವಲ ಜಾನ್ ಅವರದಲ್ಲ, ಅದು ಇಡೀ ಧರ್ಮಗ್ರಂಥದ ಉದ್ದಕ್ಕೂ ಹರಿಯುವ ಒಂದು ಪ್ರಮುಖ ಎಳೆ. ಸರಿ. ಪ್ರವಾದನೆಗಳಲ್ಲಿ ಕುರಿಮರಿಯ ಉಲ್ಲೇಖವಿತ್ತು ಅನ್ನೋದು ಅರ್ಥವಾಯಿತು. ಆದ್ರೆ ಈ ಯಜ್ಞ, ಈ ಬಲಿದಾನದ ಅವಶ್ಯಕತೆ ಏನಿತ್ತೋ? ನಮ್ಮ ಮೂಲಗಳಲ್ಲಿ ಪಾಸ್ಟರ್ ಎರಿಕ್ ಅವರು ಎತ್ತಿದ ಪ್ರಶ್ನೆಗಳೇ ನನಗೂ ಕಾಡ್ತಿವೆ. ಇದು ತುಂಬಾ ಜನರಿಗೆ ಕಾಡೋ ಪ್ರಶ್ನೆ. ದೇವ್ರು ಸರ್ವಶಕ್ತನಾಗಿದ್ರೆ ಪಾಪ ಮಾಡಿದವರನ್ನೆಲ್ಲ ಸುಮ್ನೆ ಕ್ಷಮಿಸ್ಬಿಡಬೋದಿತ್ತಲ್ವೇ? ಯಾಕೆ ಇಷ್ಟೊಂದು ಹಿಂಸಾತ್ಮಕವಾದ ಶಿಲುಬೆಯ ದಾರಿ ಬೇಕಿತ್ತು? ಇದು ತುಂಬಾ ಜನರಿಗೆ ಅರ್ಥವಾಗದ ಒಂದು ವಿಷಯ. ಹೌದು.
ಇದು ಕ್ರೈಸ್ತ ಧರ್ಮದ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ಅಷ್ಟೇ ಆಳವಾದ ಪರಿಕಲ್ಪನೆ. ಇದಕ್ಕೆ ಉತ್ತರ ಸಿಗ್ಬೇಕಾದ್ರೆ ನಾವು ಕತೆಯ ಆರಂಭಕ್ಕೆ ಹೋಗ್ಬೇಕು. ಓಕೆ. ಮೂಲಗಳ ಪ್ರಕಾರ ದೇವರು ಆದಾಮ ಮತ್ತು ಹವ್ವಲಿಗೆ ಒಂದು ಸ್ಪಷ್ಟ ಆದೇಶ ಕೊಟ್ಟಿದ್ರು. ನೀವು ಪಾಪ ಮಾಡಿದ್ರೆ ಖಂಡಿತ ಸಾಯುವಿರಿ. ಅಂದ್ರೆ ಪಾಪದ ಸಂಬಳ ಅಥವಾ ಶಿಕ್ಷೆ ಮರಣ ಅಂತ ಮೊದಲೇ ನಿಗದಿಯಾಗಿತ್ತು. ಹಾಗಾದ್ರೆ ದೇವರು ನ್ಯಾಯವಂತನಾಗಿರೋದ್ರಿಂದ ಆತ ತಾನೇ ಮಾಡಿದ ನಿಯಮವನ್ನೇ ಮುರಿಯೋಕಾಗಲ್ವಾ? ಪಾಪವನ್ನ ಕಡೆಗಣಿಸೋಕ್ ಸಾಧ್ಯವಿರ್ಲಿಲ್ವಾ? ಸರಿಯಾಗಿ ಹೇಳಿದ್ರಿ. ಮೂಲಗಳು ಇದನ್ನೇ ಒತ್ತಿ ಹೇಳ್ತವೆ. ದೇವರ ಪ್ರೀತಿ ಎಷ್ಟಿದ್ಯೋ ಆತನ ನ್ಯಾಯವೂ ಅಷ್ಟೇ ಪರಿಪೂರ್ಣ. ಸಾಲ ತೀರಿಸಲೇಬೇಕಿತ್ತು. ಹೀಬ್ರೂ 9.22 ರಲ್ಲಿ ರಕ್ತವನ್ನು ಸುರಿಸದೆ ಪಾಪಕ್ಷಮೆಯಿಲ್ಲ ಅಂತ ಹೇಳಲಾಗಿದೆ. ರಕ್ತವನ್ನು ಸುರಿಸದೆ? ಹೌದು. ಇಲ್ಲಿ ರಕ್ತ ಅನ್ನೋದು ಜೀವದ ಸಂಕೇತ. ಪಾಪದ ಬೆಲೆಯಾಗಿ ಒಂದು ಜೀವ ಹೋಗಲೇಬೇಕಿತ್ತು. ಸರಿ. ಮೊದಲ ಆದಾಮಿನಿಂದ ಬಂದ ಪಾಪದ ಸ್ವಭಾವಕ್ಕೆ ಪ್ರತಿಯಾಗಿ ಯಾವುದೇ ಪಾಪವಿಲ್ಲದ ನಿಷ್ಕಳಂಕವಾದ ಒಂದು ಬಲಿದಾನ ಬೇಕಿತ್ತು. ಅದೇ ಈ ದೇವರ ಕುರಿಮರಿ. ಈ ಬದಲಿ ಬಲಿದಾನದ ಪರಿಕಲ್ಪನೆ ಅಂದ್ರೆ ಒಬ್ಬರ ತಪ್ಪಿಗೆ ಇನ್ನೊಬ್ಬರು ಶಿಕ್ಷೆ ಅನುಭವಿಸೋದು, ಇದನ್ನ ಅರ್ಥ ಮಾಡ್ಕೊಡೋದು ಸ್ವಲ್ಪ ಕಷ್ಟ. ನಿಜ. ಆದ್ರೆ ಹಳೆಯ ಒಡಂಬಡಿಕೆಯಲ್ಲಿದ್ದ ಪ್ರಾಣಿಯಜ್ಞಗಳು ಬಹುಶಃ ಇದಕ್ಕೊಂದು ಮುನ್ನೋಟದ ಹಾಗಿದ್ವು ಅಂತ ನಮ್ಮ ಮೂಲಗಳು ಹೇಳ್ತವೆ. ಇದೊಂದು ರೀತಿ ಮುಖ್ಯ ಸಿನಿಮಾಗೆ ಮೊದಲು ಬರುವ ಟ್ರೈಲರ್ ತರಣ. ಅತ್ಯುತ್ತಮ ಹೋಲಿಕೆ. ಹೌದು, ಹಳೆಯ ಒಡಂಬಡಿಕೆಯ ಯಜ್ಞಗಳು ಮುಂಬರುವ ಅಂತಿಮ ಯಜ್ಞದ ಒಂದು ನೆರಳು ಅಥವಾ ಮುನ್ನೋಟ ಆಗಿದ್ವು. ಉದಾಹರಣೆಗೆ ಯೋಮ್ ಕಿಪ್ಪುರ್ ಅನ್ನೋ ಒಂದು ಪ್ರಮುಖ ದಿನದಂದು ಯಾಜಕನು ಮೊದಲು ತನ್ನ ಪಾಪಗಳಿಗಾಗಿ ಒಂದು ಪ್ರಾಣಿಯನ್ನು ಯಜ್ಞ ಮಾಡ್ತಿದ್ದ. ನಂತರ ಇಡೀ ಸಮುದಾಯದ ಪಾಪಗಳಿಗಾಗಿ 2 ಮೇಕೆಗಳನ್ನ ತರಲಾಗ್ತಿತ್ತು. ಅದರಲ್ಲಿ ಒಂದನ್ನ ಸ್ಕೇಪ್ ಗೋಟ್ ಅಥವಾ ಬಲಿಪಶು ಅಂತ ಕರೀತಾರಲ್ಲ, ಅದು ಯಾಕೆ? ಹೌದು, ಯಾಜಕನು ಆ ಮೇಕೆಯ ತಲೆಯ ಮೇಲೆ ಕೈಗಳನ್ನಿಟ್ಟು ಇಡೀ ಸಮುದಾಯದ ಜನರ ಪಾಪಗಳನ್ನೆಲ್ಲ ಸಾಂಕೇತಿಕವಾಗಿ ಅದರ ಮೇಲೆ ಹೊರಿಸ್ತಿದ್ದ. ವಾವ್. ನಂತರ ಆ ಮೇಕೆಯನ್ನ ಕಾಡಿಗೆ ಅಟ್ಟಿಬಿಡಲಾಗ್ತಿತ್ತು. ಯಾಕೆ? ಅದು ಪಾಪವನ್ನ ಸಮುದಾಯದಿಂದ ದೂರ ಮಾಡಿದ್ರ ಸಂಕೇತ. ಇನ್ನೊಂದು ಮೇಕೆಯನ್ನ ದೇವರ ಮುಂದೆ ಯಜ್ಞವಾಗಿ ಅರ್ಪಿಸಲಾಗ್ತಿತ್ತು. ಇದೊಂದು ಎಷ್ಟು ಶಕ್ತಿಯುತವಾದ ದೃಶ್ಯ ಅಲ್ವಾ? ಪಾಪವನ್ನ ಅಕ್ಷರಶಃ ಒಂದು ಪ್ರಾಣಿಯ ಮೇಲೆ ಹೊರಿಸಿ ಅದನ್ನ ದೂರ ಕಳಿಸೋದು. ಹೌದು. ಆದ್ರೆ ಈ ವಿಧಿಗಳನ್ನ ಪ್ರತಿ ವರ್ಷ ಮಾಡ್ಬೇಕಿತ್ತು ಅಲ್ವಾ? ಹೌದು, ಅದೇ ಮುಖ್ಯವಾದ ಅಂಶ. ಇದು ತಾತ್ಕಾಲಿಕ ಪರಿಹಾರವಾಗಿತ್ತು. ತಾತ್ಕಾಲಿಕ? ಹೌದು. ಮೂಲಗಳ ಪ್ರಕಾರ ಶತಮಾನಗಳ ಕಾಲ ಲಕ್ಷಾಂತರ ಕುರಿಗಳನ್ನ, ಮೇಕೆಗಳನ್ನ ಈ ರೀತಿ ಯಜ್ಞ ಮಾಡಲಾಯಿತು. ಪ್ರತಿ ಯಜ್ಞವು ಇದು ಅಸಲಿ ಯಜ್ಞವಲ್ಲ, ಮುಂದೆ ಬರುವ ಪರಿಪೂರ್ಣ ಯಜ್ಞಕ್ಕಾಗಿ ಕಾಯಿರಿ ಅಂತ ಸಾರಿ ಹೇಳ್ತಿತ್ತು. ಈ ಕಥೆಯನ್ನ ಇನ್ನೊಂದು ಪ್ರಮುಖ ಐತಿಹಾಸಿಕ ಘಟ್ಟಕ್ಕೆ ತರೋಣ. ಇಸ್ರಾಯೇಲಿಯರು ಈಜಿಪ್ಟ್ನಲ್ಲಿ 400 ವರ್ಷಗಳ ಕಾಲ ಗುಲಾಮರಾಗಿದ್ದ ಸಮಯ. ಹೌದು. ಇದು ಪ್ಯಾಸೋವರ್ ಹಬ್ಬದ ಹಿನ್ನೆಲೆ ಅಲ್ವಾ? ಹೌದು. ದೇವರು ಇಸ್ರಾಯೇಲಿಯರನ್ನು ಬಿಡುಗಡೆ ಮಾಡಲು ಫೇರೋಹನ ಮೇಲೆ ಒಂದರ ನಂತರ ಒಂದರಂತೆ 10 ವಿಪತ್ತುಗಳನ್ನು ಕಳುಹಿಸುತ್ತಾನೆ. 10ನೇ ಹಾಗೂ ಕೊನೆಯ ವಿಪತ್ತು ಅತ್ಯಂತ ಭಯಾನಕವಾಗಿತ್ತು. ಈಜಿಪ್ಟಿನ ಪ್ರತಿಯೊಂದು ಮನೆಯ ಮೊದಲ ಗಂಡು ಮಗುವಿನ ಸಾವು. ಹಬ್ಬ. ಇದೊಂದು ಭೀಕರ ತೀರ್ಪು. ಆದರೆ ಅದರಿಂದ ಪಾರಾಗಲು ದೇವರು ತನ್ನ ಜನರಿಗೆ ಒಂದು ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದ್ರು. ಅದೇ ಪ್ಯಾಸೋವರ್ ಕುರಿಮರಿಯ ಕಥೆ. ಹೌದು. ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಇದರ ವಿವರ ಇದೆ. ಪ್ರತಿ ಇಸ್ರಾಯೇಲಿ ಕುಟುಂಬವೂ 1 ವರ್ಷದ ಯಾವುದೇ ದೋಷವಿಲ್ಲದ ಗಂಡು ಕುರಿಮರಿಯನ್ನು ಆರಿಸಿಕೊಳ್ಳಬೇಕು. ಸರಿ. ಅದನ್ನು ವಧಿಸಿ ಅದರ ರಕ್ತವನ್ನು ತಮ್ಮ ಮನೆಗಳ ಬಾಗಿಲಿನ ಚೌಕಟ್ಟಿಗೆ ಹಚ್ಚಬೇಕು. ದೇವರ ವಾಗ್ದಾನ ಸ್ಪಷ್ಟವಾಗಿತ್ತು. ನಾನು ಆ ರಕ್ತವನ್ನು ನೋಡಿದಾಗ ನಿಮ್ಮನ್ನು ದಾಟಿ ಹೋಗುವೆನು. ಇಲ್ಲಿ ನಮ್ಮ ಮೂಲಗಳು ಒಂದು ಅದ್ಭುತವಾದ ನುಕ್ತಿಯನ್ನು ಎತ್ತಿ ತೋರಿಸ್ತವೆ. ರಕ್ಷಣೆ ಸಿಕ್ತಿದ್ದು ಮನೆಯೊಳಗೆ ಇದ್ದವರು ಎಷ್ಟು ಒಳ್ಳೆಯವರು, ಎಷ್ಟು ಪ್ರಾರ್ಥನೆ ಮಾಡಿದ್ರು ಅನ್ನೋದ್ರ ಮೇಲೆ ಅಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಅವರ ಮನೆಯ ಬಾಗಿಲಿಗೆ ಕುರಿಮರಿಯ ರಕ್ತ ಹಚ್ಚಿತ್ತೋ ಇಲ್ವೋ ಅನ್ನೋದ್ರ ಮೇಲೆ ಮಾತ್ರ ಅಲ್ವಾ? ನಿಖರವಾಗಿ. ರಕ್ಷಣೆ ಕೇವಲ ಮತ್ತು ಕೇವಲ ಆ ಕುರಿಮರಿಯ ರಕ್ತದ ಸಂಕೇತದ ಮೇಲೆ ಅವಲಂಬಿತವಾಗಿತ್ತು. ಬಾಗಿಲಿಗೆ ರಕ್ತ ಹಚ್ಚಿದ್ದಾರೆಯೇ ಇಲ್ಲವೇ ಎಂಬುದಷ್ಟೇ ಮುಖ್ಯವಾಗಿತ್ತು. ಇದು ವ್ಯಕ್ತಿಗತ ಯೋಗ್ಯತೆಯ ವಿಷಯವಾಗಿರಲಿಲ್ಲ. ಬದಲಿಗೆ ದೇವರ ಸೂಚನೆಗೆ ವಿಧೇಯರಾಗಿ ಆ ರಕ್ತದ ರಕ್ಷಣೆಯಲ್ಲಿ ನಂಬಿಕೆ ಇಡುವುದಾಗಿತ್ತು. ಆ ಹಳೆಯ ಒಡಂಬಡಿಕೆಯ ನೆರಳು ಈಗ ವಾಸ್ತವಕ್ಕೆ ಹೇಗೆ ಬದಲಾಯಿತು ಅಂತ ನೋಡೋಣ. ಯೇಸುವಿನ ಶಿಲುಬೆಗೇರಿಸುವಿಕೆಯ ಸಮಯಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ನೇರವಾದ ಸಂಬಂಧವಿದೆ, ಮತ್ತು ಇದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಹೇಗೆ? ಮಾರ್ಕ್ 14.12 ಪ್ರಕಾರ ಯೇಸುವನ್ನು ಶಿಲುಬೆಗೇರಿಸಿದ್ದು
ಪಾಸೋವರ್ ಹಬ್ಬದ ದಿನದಂದೇ. ಏನು? ಅದೇ ದಿನಾನಾ? ಹೌದು. ಅಂದರೆ ಜೆರುಸಲೇಮಿನಲ್ಲಿ ಸಾವಿರಾರು ಕುಟುಂಬಗಳು ತಮ್ಮ ಪಾಸೋವರ್ ಕುರಿಮರಿಗಳನ್ನು ಯಜ್ಞವಾಗಿ ಅರ್ಪಿಸುತ್ತಿದ್ದ ಅದೇ ಸಮಯದಲ್ಲಿ ದೇವರ ನಿಜವಾದ ಕುರಿಮರಿಯಾದ ಯೇಸು ಶಿಲುಬೆಯ ಮೇಲೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಿದ್ದನು. ಆ ಸಾಂಕೇತಿಕತೆ ಎಷ್ಟು ಶಕ್ತಿಯುತವಾಗಿದೆ. ಹೌದು. ಅಂದ್ರೆ ಇದು ಆಕಸ್ಮಿಕವಾಗಿ ನಡೆದ ಘಟನೆಯಲ್ಲ, ಬದಲಾಗಿ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪ್ರವಾದನೆಗಳು ಆ ಒಂದೇ ಒಂದು ಕ್ಷಣದಲ್ಲಿ ಪೂರ್ಣಗೊಂಡವು ಅಂತ. ಹೌದು. ಮತ್ತು ಯೇಸುವಿನ ಯಜ್ಞವು ಹಳೆಯ ಯಜ್ಞಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಹೀಬ್ರೂ 9.12 ಹೇಳುವಂತೆ ಯೇಸು ಮೇಕೆಗಳ ಮತ್ತು ಹೋರಿಗಳ ರಕ್ತದಿಂದಲ್ಲ, ತನ್ನ ಸ್ವಂತ ರಕ್ತದಿಂದಲೇ ಒಂದೇ ಸಾರಿ ಯಜ್ಞವನ್ನು ಅರ್ಪಿಸಿದನು. ಒಂದೇ ಸಾರಿ? ನಿತ್ಯ ವಿಮೋಚನೆಯನ್ನು ಸಂಪಾದಿಸಿದನು. ಇದರರ್ಥ ಇದು ಒಂದೇ ಬಾರಿಗೆ ಎಲ್ಲರಿಗಾಗಿ ಎಲ್ಲಾ ಕಾಲಕ್ಕಾಗಿ ಮಾಡಿದ ಪರಿಪೂರ್ಣ ಯಜ್ಞ. ಇದನ್ನು ಮತ್ತೆ ಮತ್ತೆ ಪುನರಾವರ್ತಿಸುವ ಅಗತ್ಯವಿಲ್ಲ. ಮೂಲಗಳಲ್ಲಿ ಕೃಪೆ ಮತ್ತು ಕಾರ್ಯಗಳ ಬಗ್ಗೆಯೂ ಒಂದು ಮುಖ್ಯವಾದ ಅಂಶವಿದೆ. ಅಂದ್ರೆ ನಮ್ಮ ಒಳ್ಳೆಯ ಕೆಲಸಗಳಿಂದ ನಾವು ರಕ್ಷಣೆಯನ್ನು ಗಳಿಸೋಕ್ಕಾಗಲ್ಲ ಅಂತ. ಹೌದು. ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಇದು ಒಂದ್ ರೀತಿ ಹುಟ್ಟುಹಬ್ಬದ ಉಡುಗೊರೆ ತರನಾ? ಅದ್ಭುತವಾದ ಹೋಲಿಕೆ. ಹೌದು, ಮೂಲಗಳು ಅದನ್ನೇ ಹೇಳುವುದು. ರಕ್ಷಣೆಯನ್ನೋದು ನಾವು ಇಡೀ ವರ್ಷ ಒಳ್ಳೆಯವರಾಗಿದ್ದಕ್ಕೆ ಸಿಗುವ ಬಹುಮಾನವಲ್ಲ. ಅದು ಉಚಿತವಾಗಿ ಸಿಗುವ ಒಂದು ವರ ಅಥವಾ ಉಡುಗೊರೆ. ಯೇಸುವಿನ ಮೇಲೆ ನಂಬಿಕೆ ಇಡುವುದರ ಮೂಲಕ ಅದನ್ನು ಸ್ವೀಕರಿಸಬೇಕು ಅಷ್ಟೇ. ಹಾಗಾದ್ರೆ ಒಳ್ಳೆ ಕೆಲಸ ಮಾಡೋದು ಮುಖ್ಯ ಅಲ್ವಾ? ಖಂಡಿತ ಮುಖ್ಯ. ಆದ್ರೆ ವ್ಯತ್ಯಾಸ ಇಲ್ಲಿದೆ. ಒಳ್ಳೆಯ ಕೆಲಸಗಳು ರಕ್ಷಣೆಗೆ ಕಾರಣವಲ್ಲ. ಓಕೆ. ಬದಲಿಗೆ ಅವು ರಕ್ಷಣೆಯ ಫಲಿತಾಂಶ. ನಿಮಗೆ ಯಾರಾದ್ರೂ ಒಂದು ದೊಡ್ಡ ಉಡುಗೊರೆ ಕೊಟ್ರೆ ನೀವು ಅದಕ್ಕೆ ಪ್ರತಿಯಾಗಿ ಒಂದು ಧನ್ಯವಾದ ಪತ್ರ ಬರೆಯಬಹುದು. ಸರಿ. ಆ ಪತ್ರ ಉಡುಗೊರೆಗೆ ನೀವು ಮಾಡಿದ ಪಾವತಿಯಲ್ಲ, ಅದು ನಿಮ್ಮ ಕೃತಜ್ಞತೆಯ ಪ್ರತಿಕ್ರಿಯೆ. ವಾವ್. ಹಾಗೆಯೇ ಒಳ್ಳೆಯ ಕಾರ್ಯಗಳು ದೇವರ ಕೃಪೆಗೆ ನಮ್ಮ ಕೃತಜ್ಞತೆಯ ಪ್ರತಿಕ್ರಿಯೆ ಅಷ್ಟೇ. ಹಾಗಾದ್ರೆ ಈ ಕುರಿಮರಿಯ ರಕ್ತದ ಮೂಲಕ ಸಿಗುವ ಪ್ರಯೋಜನಗಳೇನು ಅಂತ ಮೂಲಗಳು ಪಟ್ಟಿ ಮಾಡ್ತವೆಯಾ? ಹೌದು, ಸ್ಪಷ್ಟವಾಗಿ ಪಟ್ಟಿ ಮಾಡ್ತವೆ. ಮೊದಲನೆಯದು ಮತ್ತು ಮುಖ್ಯವಾದದ್ದು ಕ್ಷಮೆ ಮತ್ತು ರಕ್ಷಣೆ. ದೇವರ ನ್ಯಾಯದ ಅಂತಿಮ ತೀರ್ಪಿನಿಂದ ರಕ್ಷಣೆ. ಸರಿ. ಎರಡನೆಯದು ಚಿಕಿತ್ಸೆ. ಯೆಶಾಯ 53.5ರಲ್ಲಿ ಆತನ ಬಾಸುಂಡೆಗಳಿಂದ ನಮಗೆ ವಾಸಿಯಾಯಿತು ಎಂದು ಹೇಳಲಾಗಿದೆ. ಇದು ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಮುಖವನ್ನು ಸೂಚಿಸುತ್ತದೆ. ಓಕೆ. ಮೂರನೆಯದು ವಿಜಯ. ಪ್ರಕಟಣೆ 12.11ರಲ್ಲಿ ಅವರು ಕುರಿಮರಿಯ ರಕ್ತದಿಂದ ಸೈತಾನನನ್ನು ಜಯಿಸಿದರು ಎಂಬ ಮಾತಿದೆ. ಅಂತಿಮವಾಗಿ ಇದು ಗ್ರೇಟ್ ವೈಟ್ ಥ್ರೋನ್ ಜಡ್ಜ್ಮೆಂಟ್ ಅಂತ ಕರೆಯಲ್ಪಡುವ ಮಹಾ ತೀರ್ಪಿನ ದಿನದಂದು ರಕ್ಷಣೆ ನೀಡುತ್ತದೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ಯಾಕೆ ಕುರಿಮರಿ ಅನ್ನೋ ನಮ್ಮ ಆರಂಭದ ಪ್ರಶ್ನೆಗೆ ಉತ್ತರ ಸಿಕ್ಕಾಗೇ ಇದೆ. ಹೌದು, ಖಂಡಿತ. ಜಾನ್ ದ ಬ್ಯಾಪ್ಟಿಸ್ಟ್ ಅವರ ದೈವಿಕ ದೃಷ್ಟಿಯಿಂದ ಹಿಡಿದು ಹಳೆಯ ಒಡಂಬಡಿಕೆಯ ಯಜ್ಞಗಳ ಮುನ್ನೋಟ ಮತ್ತು ಪಾಸೋವರ್ ಹಬ್ಬದ ಐತಿಹಾಸಿಕ ಸಂಪರ್ಕದವರೆಗೆ ಎಲ್ಲಾ ಎಳೆಗಳು ಒಂದೇ ಕಡೆ ಬಂದು ಸೇರ್ತವೆ. ಹೌದು. ಗುಡ್ ಫ್ರೈಡೆ ಯಾಕೆ ನಿಜವಾಗಿಯೂ ಗುಡ್ ಅಥವಾ ಒಳ್ಳೆಯದು ಅನ್ನೋದಕ್ಕೂ ಉತ್ತರ ಸಿಕ್ಕಂತಾಯಿತು. ಅದು ದುಃಖದ ದಿನವಲ್ಲ, ಬದಲಿಗೆ ಒಂದು ದೊಡ್ಡ ವಿಜಯದ ದಿನ. ನಿಜ. ಬೆಲೆಯನ್ನು ಗುಡ್ ಫ್ರೈಡೆ ಎಂದು ಪಾವತಿಸಲಾಯಿತು, ಆದರೆ ಪುನರುತ್ಥಾನದ ದಿನದಂದು ನಮಗೆ ರಶೀದಿ ಸಿಕ್ಕಿತು ಅಂತ ಒಂದು ಮಾತಿದೆ. ಹೌದು. ಆ ರಶೀದಿಯನ್ನ ದೇವರೇ ಒಪ್ಪಿಕೊಂಡಿದ್ದಾರೆ ಎಂಬುದಕ್ಕೆ ಯೇಸುವಿನ ಪುನರುತ್ಥಾನರೇ ಸಾಕ್ಷಿ. ದೇವತಾಶಾಸ್ತ್ರಜ್ಞ R.C. ಸ್ಪ್ರೋಲ್ ಹೇಳಿದ ಹಾಗೆ, ರಕ್ತ ಸುರಿಸದೆ ಪಾಪಕ್ಷಮ್ಯೆ ಇಲ್ಲ, ಏಕೆಂದ್ರೆ ಪಾಪ ಮಾಡಿದವರ ಜೀವಕ್ಕೆ ಬದಲಾಗಿ ಒಂದು ಜೀವವನ್ನು ಕೊಡಲಾಗಿದೆ. ಇದು ಕೇವಲ ಒಂದು ಧಾರ್ಮಿಕ ನಿಯಮವಲ್ಲ, ಬದಲಾಗಿ ನ್ಯಾಯ ಮತ್ತು ಪ್ರೀತಿಯ ಒಂದು ಆಳವಾದ ಸಮತೋಲನ. ಅಂತಿಮವಾಗಿ ಈ ಎಲ್ಲಾ ಜ್ಞಾನ, ಈ ಎಲ್ಲಾ ಚರ್ಚೆ ಒಂದು ಕಡೆ, ಆದರೆ ನಮ್ಮ ಮೂಲಗಳು ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ವೈಯಕ್ತಿಕ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳ್ಳುತ್ತವೆ. ಹೌದು. ಅದನ್ನ ಇಲ್ಲಿ ಕೇಳುವುದು ಸರಿ ಅನ್ಸುತ್ತೆ. ಈಜಿಪ್ಟ್ನಲ್ಲಿದ್ದ ಇಸ್ರಾಯೇಲಿಯರ ರಕ್ಷಣೆ ಅವರು ಕುರಿಮರಿಯ ರಕ್ತವನ್ನ ನಂಬಿದ್ದಾರೆಯೇ ಅನ್ನೋದ್ರ ಮೇಲೆ ಇರಲಿಲ್ಲ. ಬದಲಾಗಿ ಅವರು ಅದನ್ನ ತಮ್ಮ ಬಾಗಿಲಿಗೆ ಹಚ್ಚಿದ್ದಾರೆಯೇ ಅನ್ನೋದ್ರ ಮೇಲೆ ನಿಂತಿತ್ತು. ಹಾಗೆ ಬೌದ್ಧಿಕವಾಗಿ ಇದನ್ನೆಲ್ಲ ಒಪ್ಪಿಕೊಳ್ಳುವುದು ಬೇರೆ, ಅದನ್ನ ವೈಯಕ್ತಿಕವಾಗಿ ಸ್ವೀಕರಿಸುವುದು ಬೇರೆ. ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ಹಾಗಾಗಿ ಮೂಲಗಳು ನಮ್ಮ ಮುಂದಿಡುವ ನಿರ್ಣಾಯಕ ಪ್ರಶ್ನೆ ಇದೆ. ಈ ಎಲ್ಲಾ ಜ್ಞಾನದ ನಂತರ ಕುರಿಮರಿಯ ರಕ್ತವು ನಮ್ಮ ಹೃದಯದ ದ್ವಾರಬಂಧಕ್ಕೆ ಹಚ್ಚಲ್ಪಟ್ಟಿದೆಯಾ? ಬಹುಶಃ ಈ ಚರ್ಚೆಯು ಈ ಪರಿಕಲ್ಪನೆಯ ಬಗ್ಗೆ ಮತ್ತಷ್ಟು ಆಳವಾಗಿ ಯೋಚಿಸಲು ಪ್ರೇರೇಪಿಸಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ.
ಧನ್ಯವಾದಗಳು.